ಸಿದ್ದರಾಮಯ್ಯವರು ಸಿಡಿತಾರೆ, ಸಿದ್ದರಾಮಯ್ಯರವರು ಏನೋ ತಂತ್ರ ಮಾಡ್ತಾರೆ, ಏನೋ ಷಡ್ಯಂತ್ರ ಮಾಡ್ತಾರೆ, ಹಾಗೆ ಮಾಡಬಹುದು ಹೀಗೆ ಮಾಡಬಹುದು, ಈ ಎಲ್ಲ ಲೆಕ್ಕಾಚಾರ ಹಾಕದವರಿಗೆ ಕಪಾಳಕ್ಕೆ ಹೊಡೆದಾಗೆ ಸಂಯಮದಿಂದ ಮೌನದಿಂದ ಶಾಂತಿಯುತವಾಗಿ ವಿದಾಯ ಅಂದ್ರೆ ಹೀಗಿರಬೇಕು ಅನ್ನುವ ರೀತಿಯಲ್ಲಿ ಆ ವಿದಾಯವನ್ನ ಘೋಷಿಸಿದಂತ ಸಿದ್ದರಾಮಯ್ಯನವರು ಇವತ್ತು ಕರ್ನಾಟಕದ ಕನ್ನಡದ ಜನತೆಯ ಹೃದಯವನ್ನ ಖಂಡಿತವಾಗಿಯೂ ಗೆದ್ದಿದ್ದಾರೆ. ಯಾವುದೇ ರೀತಿಯ ಒಂದು ಕೊಂಕಿಲ್ಲ, ಹುಳುಕಿಲ್ಲ, ದ್ವೇಷ ಇಲ್ಲ, ಅಥವಾ ಒಳ ರಾಜಕೀಯ ಇಲ್ಲ, ಒಳಪೆಟ್ಟಿಲ್ಲ, ವೈಮನಸ್ಸಿಲ್ಲ, ಎಲ್ಲವೂ ಅದ್ಭುತ ಆಗ್ಬಿಡುತ್ತೆ ಅನ್ನುವಂಥ ಯಾವ ನಿರೀಕ್ಷೆಯನ್ನು ಯಾರೂ ಇಟ್ಟುಕೊಳ್ಳುವಾಗೆ ಇಲ್ಲ. ಸಿಎಂ ಪದವಿಯ ತ್ಯಾಗದ ಜೊತೆ ಎಲ್ಲ ಅಧಿಕಾರದ ತ್ಯಾಗಕ್ಕೂ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ ಅನ್ನುವಂಥ ಒಂದು ಸ್ಫೋಟಕ ಮಾಹಿತಿಯೂ ಬರ್ತಾ ಇದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಬಹುಶಃ ಇದೊಂದು ಚರಿತ್ರಾರ್ಹವಾದಂತ ದಿನ, ಕ್ಷಣ. ಕರ್ನಾಟಕದ ಒಟ್ಟು ರಾಜಕೀಯ ಚರಿತ್ರೆಯಲ್ಲಿ ಇಂಥ ಒಂದು ಸುಖದ, ಇಂಥ ಒಂದು ಗೌರವಯುತವಾದಂತ, ಅತ್ಯಂತ ಗಂಭೀರವಾದ ಮತ್ತು ಸಿದ್ದರಾಮಯ್ಯನವರ ಒಟ್ಟು ರಾಜಕೀಯ ಜೀವನವನ್ನ, ಅವರ ಸ್ವಭಾವವನ್ನ ಗಮನಿಸಿದವರಿಗೆ ಸಿದ್ದರಾಮಯ್ಯನವರು ಕೂಡ ಇಷ್ಟು ಮಾದರಿಯಾದ ರೀತಿಯಲ್ಲಿ ತನ್ನ ಸಿಎಂ ಪಟ್ಟದ ವಿದಾಯವನ್ನ ಘೋಷಿಸಬಹುದು, ಬಿಟ್ಟುಕೊಡಬಹುದು, ಮುಂದೆ ಬರುವ ಡಿ.ಕೆ. ಶಿವಕುಮಾರ್ ಅವರಿಗೆ ಅಭಿನಂದಿಸಬಹುದು ಅನ್ನುವ ನಿರೀಕ್ಷೆಯನ್ನ ಯಾರೂ ಇಟ್ಕೊಂಡಿರಲಿಲ್ಲ. ದೆಹಲಿಯಿಂದ ಮಧ್ಯರಾತ್ರಿಯಲ್ಲಿ ಬಂದು ತನ್ನ ಆಪ್ತ ಸಚಿವರೊಟ್ಟಿಗೆ ನಿರಂತರವಾಗಿ ಮೀಟಿಂಗ್ ಮಾಡಿದಾಗ್ಲೂ ಕೂಡ ಹಲವು ಹತ್ತು ಯೋಚನೆಗಳು ಅಥವಾ ಬೇರೆ ಬೇರೆ ರೀತಿಯ ಆಟಗಳಿಗೆ ಸಿದ್ದರಾಮಯ್ಯನವರನ್ನ ಗುರಿಯಾಗಿಸಿ ತಮ್ಮ ತಮ್ಮ ಬೇಳೆ ಬೇಯಿಸಿಕೊಳ್ಳುವಂತ ಚಟಕ್ಕೆ, ಆಟಕ್ಕೆ, ರಾಜಕೀಯ ಹೂಟಕ್ಕೆ, ಷಡ್ಯಂತ್ರಕ್ಕೆ ಅವರ ಆಪ್ತರೇ ಮುಂದಾದರೂ ಕೂಡ ಅದ್ಯಾವುದಕ್ಕೂ ಕಿವಿಗೊಡದೇನೆ ವಿದಾಯದ ಸಂದರ್ಭವನ್ನ ಒಂದು ಮಾದರಿಯಾಗಿಸಿದ, ಮನನೀಯವಾಗಿಸಿದ, ಹೃದಯಂಗಮವಾಗಿ ಅದನ್ನು ಆಸ್ವಾದಿಸುವಂತೆ ಡಿ.ಕೆ. ಶಿವಕುಮಾರ್ ಅಂತವರು ಕಣ್ಣಂಚಿನಲ್ಲಿ ನೀರನ್ನ ಹನಿಸಿಕೊಳ್ಳುವಂತೆ ಮಾಡಿದಂತ ಒಂದು ಸಿದ್ದರಾಮಯ್ಯನವರ ಈ ನಡೆ, ನುಡಿ, ವ್ಯಕ್ತಿತ್ವ ಅದು ಕರ್ನಾಟಕದ ರಾಜಕೀಯ ಚರಿತ್ರೆಯಲ್ಲಿ ಅಚ್ಚಳಿಯದೆ ಉಳಿಯಬಹುದಾದ ಒಂದು ಚರಿತ್ರೆ, ದಿನ, ಕ್ಷಣ. ಅದರ ಮಟ್ಟಿಗೆ ಬಹುಶಃ ಸಿದ್ದರಾಮಯ್ಯನವರಂತವರಿಂದ ಇದನ್ನ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲದೆ ಇದ್ದಂಥ ಒಂದು ಸಂದರ್ಭ ಅಂತ ನಾವೆಲ್ಲ ಏನು ಭಾವಿಸಿದ್ದೆವು, ಅದಕ್ಕೆ ತದ್ವಿರುದ್ಧವಾಗಿ ಒಂದು ರೀತಿಯ ವಿರೋಚಿತವಾದಂತ ವಿದಾಯ, ಭಾವುಕವಾದಂತ ವಿದಾಯ, ಮಾದರಿಯಾದಂತ ವಿದಾಯ, ಯಾವುದೇ ರೀತಿಯ ಒಂದು ಕೊಂಕು ಮಾತನ್ನು ಕೂಡ ಇಡೀ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಬರಗೊಡದಂತ ದಿವ್ಯ ಮೌನದಲ್ಲಿ ರಾಜ್ಯಪಾಲರ ಭವನಕ್ಕೆ ಹೋಗಿ ರಾಜೀನಾಮೆ ಸಲ್ಲಿಸ್ತಾರೆ. ಆ ಮೂಲಕ ರಾಜೀನಾಮೆ ಅಧಿಕೃತಗೊಳ್ಳುತ್ತದೆ ಅಂತ ಭಾವಿಸಿದವರಿಗೆ ಸಚಿವ ಸಂಪುಟದ ಬ್ರೇಕ್ಫಾಸ್ಟ್ ಮೀಟಿಂಗ್, ಕ್ಲೋಸ್ ಡೋರ್ ಬ್ರೇಕ್ಫಾಸ್ಟ್ ಮೀಟಿಂಗ್, ಕೇವಲ ಸಿಎಂ, ಡಿ.ಸಿ.ಎಂ, ಸಚಿವ ಸಂಪುಟದ ಸದಸ್ಯರು ಮಾತ್ರ, ಬೇರೆ ಯಾರೂ ಅಲ್ಲಿರಲಿಲ್ಲ. ಅಲ್ಲಿ ಅವರು ರಾಜೀನಾಮೆಯನ್ನ ಘೋಷಿಸಿದ್ದಾರೆ. ಅದರ ಜೊತೆಗೆ ಇಲ್ಲಿಯವರೆಗೆ ಎಂದೂ ಒಪ್ಪಿಕೊಳ್ಳದೆ ಇರುವಂತ, ಬಹಿರಂಗಪಡಿಸದೇ ಇರುವಂತ, ಅತ್ಯಂತ ಗೌಪ್ಯವಾಗಿದ್ದಂತ ಒಂದು ಮಾತನ್ನು, ಒಪ್ಪಂದವನ್ನು ಪ್ರಥಮವಾಗಿ ಹೊರಗಡೆ ಹಾಕಿದೆ. ಸಿದ್ದರಾಮಯ್ಯವರು ಸಿಡಿತಾರೆ, ಸಿದ್ದರಾಮಯ್ಯರವರು ಏನೋ ತಂತ್ರ ಮಾಡ್ತಾರೆ, ಏನೋ ಷಡ್ಯಂತ್ರ ಮಾಡ್ತಾರೆ, ಹಾಗೆ ಮಾಡಬಹುದು ಹೀಗೆ ಮಾಡಬಹುದು, ಈ ಎಲ್ಲ ಲೆಕ್ಕಾಚಾರ ಹಾಕದವರಿಗೆ ಕಪಾಳಕ್ಕೆ ಹೊಡೆದಾಗೆ ಸಂಯಮದಿಂದ ಮೌನದಿಂದ ಶಾಂತಿಯುತವಾಗಿ ವಿದಾಯ ಅಂದ್ರೆ ಹೀಗಿರಬೇಕು ಅನ್ನುವ ರೀತಿಯಲ್ಲಿ ಆ ವಿದಾಯವನ್ನ ಘೋಷಿಸಿದಂತ ಸಿದ್ದರಾಮಯ್ಯನವರು ಇವತ್ತು ಕರ್ನಾಟಕದ ಕನ್ನಡದ ಜನತೆಯ ಹೃದಯವನ್ನ ಖಂಡಿತವಾಗಿಯೂ ಗೆದ್ದಿದ್ದಾರೆ. ಎಲ್ಲರ ಕಣ್ಣಂಚಿನಲ್ಲಿ ಒಂದಿಷ್ಟು ಭಾವುಕತೆಯ ಬಾಷ್ಪ ಜಿನುಗುವಂತೆ ಮಾಡಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಆ ಎಲ್ಲ ವಿವರಗಳನ್ನ ಇಟ್ಕೊಂಡು ನಿಮ್ಮೊಟ್ಟಿಗೆ ಮಾತಾಡಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ನಿಗದಿತ ಟೈಮಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭ ಆಗತ್ತೆ. ದೆಹಲಿಯಿಂದ ವಿಶೇಷ ವಿಮಾನದಲ್ಲಿ ಬಂದಂಥ ಡಿ.ಕೆ. ಶಿವಕುಮಾರ್ ಖಾಸಗಿ ವಾಹನದಲ್ಲಿ ಮನೆಗೆ ಹೋಗ್ತಾರೆ. ಆಮೇಲೆ ಕಾವೇರಿಗೆ ಬರ್ತಾರೆ. ಡಿ.ಕೆ. ಶಿವಕುಮಾರ್ ಬರುವ ಹೊತ್ತಿಗೆನೆ ಅವರ ಖಾಸಗಿ ನಿವಾಸದಲ್ಲಿ ಕಾರ್ಯಕರ್ತರು, ಅಭಿಮಾನಿಗಳು ಪುಷ್ಪಗುಚ್ಛದೊಂದಿಗೆ ಹೇರಳವಾಗಿ
ಅಲ್ಲಿ ಜಮಾವಣೆಗೊಂಡಿದ್ರು. ಆದರೂ ಕೂಡ ಕಳೆದ 2 ದಿನದಿಂದ ಡಿ ಕೆ ಶಿವಕುಮಾರ್ ಎಂತ ಸಂಯಮವನ್ನ ಪ್ರದರ್ಶನ ಮಾಡಿದ್ರು ಅಂತಂದ್ರೆ, ಒಂದು ಸಿಎಂ ಆಗುವ ವ್ಯಕ್ತಿತ್ವಕ್ಕೆ ತಕ್ಕುದಾದಂತ ಒಂದು ನಡೆ ನುಡಿ ಗಾಂಭೀರ್ಯ ಅಂತಲೇ ಅದು ವ್ಯಾಖ್ಯಾನಿಸಲ್ಪಡ್ತಾ ಇತ್ತು. ಎಲ್ಲಿಯೂ ವಿಜಯೋತ್ಸವವನ್ನು ಆಚರಿಸಲಿಲ್ಲ, ಸಂಭ್ರಮವನ್ನ ಒಂದು ಸಾಮಾಜಿಕವಾಗಿ ತೋರಿಸುವಂತ ಯಾವ ಕೆಲಸವನ್ನೂ ಮಾಡಿಲ್ಲ. ಅವರ ಹಿಂಬಾಲಕರಿಗೂ ಕಾರ್ಯಕರ್ತರಿಗೂ ಅಭಿಮಾನಿಗಳಿಗೂ ಕೂಡ ಬಹುಶಃ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಒಂದು ನಿರ್ಬಂಧವನ್ನ ಹೇರಿದ್ರು ಅಂತ ಕಾಣುತ್ತೆ. ಹಾಗಾಗಿ ಎಲ್ಲವೂ ಸಂಯಮದಿಂದಲೇ ಇತ್ತು. ಅದಕ್ಕೆ ಇನ್ನೊಂದು ಕಾರಣವೂ ಇಲ್ಲದೆ ಇಲ್ಲ. ರಾಜಕೀಯದಲ್ಲಿ ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಈಗ ಇಷ್ಟು ಭಾವುಕವಾದಂತ ಮತ್ತು ಹೃದಯ ಸ್ಪರ್ಶಿಯಾದಂತ ವಿದಾಯವನ್ನ ಸಿದ್ದರಾಮಯ್ಯನವರು ಕೋರಿದ್ರು. ಡಿ ಕೆ ಶಿ ಅವರೊಟ್ಟಿಗೆ ನಾನಿದ್ದೇನೆ ಅನ್ನುವ ಮಾತನಾಡಿದ್ರು, ರಾಜೀನಾಮೆಯನ್ನ ಘೋಷಿಸಿದ್ರು, ಎಲ್ಲರಿಗೂ ಕೃತಜ್ಞತೆಯನ್ನ ಹೇಳಿದ್ರು. ನಿಮ್ಮ ಸಹಕಾರದಿಂದ ಒಂದು ಅದ್ಭುತವಾದ ಸರ್ಕಾರ ಕೊಡ್ಲಿಕ್ಕೆ ಸಾಧ್ಯವಾಯಿತು ನನಗೆ ಅನ್ನುವ ಮಾತನ್ನು ಹೇಳಿದ್ರು. ಇದೇ ರೀತಿಯ ಸಹಕಾರ ಮುಂದೆಯೂ ನಿಮ್ಮಿಂದ ನಾನು ನಿರೀಕ್ಷಿಸ್ತೇನೆ ಅಂತಂದ್ರು. ಡಿ ಕೆ ಶಿವಕುಮಾರ್ ಒಟ್ಟಿಗೆ ನಾನು ನಿಮ್ಮೊಟ್ಟಿಗೆ ಇದ್ದೇನೆ ಅಂತಂದ್ರು. ಎಲ್ಲವನ್ನೂ ಹೇಳಿದ್ರು ಅನ್ನುವ ಕಾರಣಕ್ಕಾಗಿ ಮಾದರಿ ಆಗ್ಬಿಡ್ತಾರೆ ಡಿ ಕೆ ಶಿವಕುಮಾರ್. ಸರ್ಕಾರದ ಸಿಎಂ ಪಟ್ಟದ ಮೂಲಕ ಯಾವುದೇ ರೀತಿಯ ಒಂದು ಕೊಂಕಿಲ್ಲ, ಹುಳುಕಿಲ್ಲ, ದ್ವೇಷ ಇಲ್ಲ, ಅಥವಾ ಒಳ ರಾಜಕೀಯ ಇಲ್ಲ, ಒಳಪೆಟ್ಟಿಲ್ಲ, ವೈಮನಸ್ಸಿಲ್ಲ, ಎಲ್ಲವೂ ಅದ್ಭುತ ಆಗ್ಬಿಡುತ್ತೆ ಅನ್ನುವಂಥ ಯಾವ ನಿರೀಕ್ಷೆಯನ್ನು ಯಾರೂ ಇಟ್ಟುಕೊಳ್ಳುವ ಹಾಗೆ ಇಲ್ಲ. ರಾಜಕೀಯದಲ್ಲಿ ಎಷ್ಟೊತ್ತಿಗೆ ಏನು ಬೇಕಾರೋ ಆಗಬಹುದು. ಆದ್ರಿಂದ ದೆಹಲಿಯಲ್ಲಿ ತೀರ್ಮಾನ ಆಯಿತು. ಡಿ ಕೆ ಶಿ ಅವರ ಪಟ್ಟ ಗ್ಯಾರಂಟಿ, ಸಿದ್ದರಾಮಯ್ಯನವರ ರಾಜೀನಾಮೆ, ಇವೆಲ್ಲವೂ ಹೌದು. ಆದರೆ ಸಿದ್ದರಾಮಯ್ಯನವರು ಬೆಂಗಳೂರಿಗೆ ಬಂದ ಮೇಲೆ ಎಲ್ಲವೂ ಅಂದುಕೊಂಡಂಗೆ ಆಗ್ಲೇಬೇಕು ಅಂತ ಏನಿಲ್ವಲ್ಲ. ಅದು ಈಗಲೂ ಇಲ್ಲ. 100ಕ್ಕೆ 100 ಬರ್ಕೊಡ್ತೇನೆ ನಾನು, ಈಗಲೂ ಇಲ್ಲ. ಆದರೆ ಈ ವಿದಾಯದ ಸಂದರ್ಭವನ್ನ ಸಿದ್ದರಾಮಯ್ಯನವರಂತ ಒಬ್ಬ ಮುತ್ಸದ್ದಿ ರಾಜಕಾರಣಿ, ಹಿರಿಯ ರಾಜಕಾರಣಿ, ಅನುಭವಿ ರಾಜಕಾರಣಿ ಯಾವ ರೀತಿ ಮಾದರಿಯಾಗಿ ಅದನ್ನು ಬಿಟ್ಟುಕೊಟ್ಟು ಪದತ್ಯಾಗ ಮಾಡಬಹುದು ಅನ್ನೋದಕ್ಕೆ ಇವತ್ತಿನ ಈ ಕ್ಷಣ ಸಾಕ್ಷೀಕರಿಸಿದೆ ಅನ್ನೋದು ಬಹಳ ಬಹಳ ಮುಖ್ಯವಾದಂತ ಮಾತು. ಅವರು ಒಂದು ಟ್ವೀಟ್ ಅನ್ನು ಎಕ್ಸೆಲ್ ಮಾಡಿದ್ರು. ರಾಜ್ಯದ ಜನರ ಆಶೀರ್ವಾದದೊಂದಿಗೆ ನಾವು ಅಧಿಕಾರಕ್ಕೆ ಬಂದು 3 ವರ್ಷಗಳು ಪೂರೈಸಿರುವ ಈ ಸಾರ್ಥಕ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ಎಲ್ಲ ಸಾಧನೆಗಳ ಶ್ರೇಯವನ್ನ ಪ್ರತಿಯೊಬ್ಬ ಕನ್ನಡಿಗರಿಗೂ ಅರ್ಪಿಸುತ್ತಿದ್ದೇವೆ. ಚುನಾವಣಾ ಪೂರ್ವದಲ್ಲಿ ರಾಜ್ಯದ ಜನತೆಗೆ ನೀಡಿದ ಪ್ರತಿ ಮಾತಿಗೂ ಬದ್ಧರಾಗಿ ನಡೆಯುವ ಮೂಲಕ ನುಡಿದಂತೆ ನಡೆದ ಹೆಮ್ಮೆ ನಮಗಿದೆ. 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿ ಪ್ರತಿ ಮನೆಗೂ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದೇವೆ. ಪ್ರಾಯಶಃ ಈ ಎಕ್ಸಿನ ಟ್ವೀಟು ಅವರ ವಿದಾಯದ ಸೂಚನೆಯ ಮಾತಾಗಿತ್ತು ಅನ್ನೋದು ಬಹಳ ಮುಖ್ಯ. ಅದರ ಜೊತೆ ಹೈಕಮಾಂಡ್ ರಾಜ್ಯಸಭೆಗೆ ಬರುವಂತೆ ಸೂಚಿಸಿದೆ. ಆದರೆ ನಾನಿನ್ನೂ ಯಾವುದೇ ನಿರ್ಧಾರ ಮಾಡಿಲ್ಲ. ಸ್ವಲ್ಪ ದಿನ ನೋಡಿಕೊಂಡು ಮುಂದಿನ ನಿರ್ಧಾರ ತೆಗೆದುಕೊಳ್ಳುತ್ತೇನೆ. ಮುಂದೆಯೂ ಸಹಕಾರಕ್ಕೆ ನಿಮ್ಮೆಲ್ಲರ ಒಂದು ಸಾಂಗತ್ಯವನ್ನು ಬಯಸುತ್ತೇನೆ ಅನ್ನುವ ಮಾತನಾಡುವ ಮೂಲಕ ರಾಜೀನಾಮೆಯನ್ನು ಘೋಷಿಸ್ತಾರೆ. ಒಪ್ಪಂದ ಆದದ್ದು ಹೌದು. 2.5 ವರ್ಷದ ಒಪ್ಪಂದ ಆಗಿತ್ತು. ಆ ರೀತಿಯ ಆ ಷರತ್ತಿನ ಮೇರೆಗೆ ನಾನು ಹೈಕಮಾಂಡಿನ ಸೂಚನೆಯ ಮೇರೆಗೆ ನಾನಿವತ್ತು ಪದತ್ಯಾಗ ಮಾಡ್ತಾ ಇದ್ದೇನೆ, ರಾಜೀನಾಮೆಯನ್ನ ಕೊಡ್ತಾ ಇದ್ದೇನೆ. ನನಗೆ ಯಾವುದೇ ನೋವಿಲ್ಲ, ಯಾವುದೇ ಬೇಸರ ಇಲ್ಲ, ಸಾರ್ಥಕತೆ ಇದೆ. ನೀವೆಲ್ಲ ನನಗೆ ಅತ್ಯಂತ ಸಹಕಾರ ಕೊಟ್ಟಿದ್ದೀರಿ. ಮುಂದೆಯೂ ಕೂಡ ನಿಮ್ಮಿಂದ ಇದೇ ರೀತಿಯ ಸಹಕಾರವನ್ನ ಬಯಸ್ತೇನೆ. ಡಿ ಕೆ ಶಿ ಅವರಿಗೆ ಅಭಿನಂದಿಸ್ತೇನೆ ಅಂತಂದ್ರು. ಸಚಿವ ಸಂಪುಟ ಪಿನ್ ಡ್ರಾಪ್ ಸೈಲೆನ್ಸ್ ಆಗಿತ್ತು. ಅದಕ್ಕೂ ಮೊದಲು ಡಿ ಕೆ ಶಿ ಅವರು ದೆಹಲಿಯಿಂದ ಬಂದು ನೇರವಾಗಿ ಮನೆಗೆ ಹೋಗಿ ಮನೆಯಿಂದ ಮತ್ತೆ ಕಾವೇರಿಗೆ ಬಂದು ಖಾಸಗಿ ಕೋಣೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡ್ತಾರೆ, ಆಲಂಗಿಸಿಕೊಳ್ತಾರೆ, ಅವರಿಗೆ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಕೇಳ್ತಾರೆ, ಸಹಕಾರವನ್ನು ಕೇಳ್ತಾರೆ. ಪ್ರಾಯಶಃ ಅಷ್ಟೊತ್ತಿಗೆ ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸಿದ್ದೀರಿ, ಡಿ ಕೆ ಶಿವಕುಮಾರ್ ತೀರ ಭಾವುಕರಾಗ್ತಾರೆ. ಒಳಗಿಂದ ಭಾವನಾತ್ಮಕವಾದಂಥ ತುಮುಲಕ್ಕೆ ಒಳಗಾದರೂ ಕೂಡ ಅದನ್ನು ತೋರಿಸಿಕೊಡದೇನೆ ಗಂಭೀರವಾಗಿರುವುದು ಸಿದ್ದರಾಮಯ್ಯನವರ ಚಹರೆ. ಒಳಗಿನ ಎಲ್ಲ ಭಾವನೆಗಳಿಗೂ ತಕ್ಷಣಕ್ಕೆ ಕಣ್ಣಾಲಿಗಳಲ್ಲಿ ಜಿನುಗುವ ನೀರಿನ ಮೂಲಕ ಅಭಿವ್ಯಕ್ತಿಸುವ ಒಂದು ಸ್ವಭಾವ ಡಿ ಕೆ ಶಿವಕುಮಾರ್. ಇವತ್ತು ಅವರು ಭಾವುಕರಾದ್ರು, ಕಣ್ಣೀರ್ಗರೆದ್ರು. ಅದರಲ್ಲೂ ಡಿ ಕೆ ಶಿವಕುಮಾರ್ ಪಕ್ಕದಲ್ಲೇ ಕೂತು ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಘೋಷಣೆ ಮಾಡಿದಾಗ ಅಕ್ಷರಶಃ ಡಿ ಕೆ ಶಿವಕುಮಾರ್ ಅತ್ರು. ಸೊ ಇಂಥ ಸನ್ನಿವೇಶ. ಅದರ ಜೊತೆಗೆ ಬಹುಶಃ ಡಿ ಕೆ ಶಿವಕುಮಾರ್ ಇರಬಹುದು, ಎಷ್ಟೋ ಪಾರಸ್ಪರಿಕವಾಗಿ ಮಾತುಕತೆಗಳಾಗಿದ್ದಾವೆ, ಮಾಧ್ಯಮಗಳಲ್ಲಿ ಚರ್ಚೆ ಆಗಿದೆ, ಬೇಕಾದಷ್ಟು ಕಸರತ್ತು ಆಯ್ತು 6 ತಿಂಗಳಲ್ಲಿ.
ಆದರೆ ಯಾವತ್ತೂ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು 2023ರಲ್ಲಿ ಹೇಗೆ ಕೈ ಹಿಡಿದು ಜೋಡೆತ್ತುಗಳ ಹಾಗೆ ರಾಜ್ಯವ್ಯಾಪಿ ಪ್ರವಾಸ ಮಾಡಿದ್ರೋ, ಅಭೂತಪೂರ್ವವಾದಂಥ ವಿಜಯವನ್ನು ಪ್ರಾಪ್ತಿಯಾಗಿಸಿಕೊಂಡ್ರೋ, ಅಲ್ಲಿಂದ ಮುಂದಿನ 3 ವರ್ಷಗಳಲ್ಲಿ ಯಾವುದೇ ಅಧಿಕಾರದ ಹಸ್ತಾಂತರದ ಮಾತುಕತೆ, ಚರ್ಚೆ, ವಿವಾದ, ವೈಮನಸ್ಸು ಎಲ್ಲವೂ ಇದ್ದಾಗಲೂ ಕೂಡ ಎಲ್ಲಿಯೂ ಕೂಡ ಬಹಿರಂಗದಲ್ಲಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿ ಅವರು ಜಗಳ ಮಾಡಿಕೊಂಡಿದ್ದನ್ನು ನಾವು ನೋಡಿಲ್ಲ, ಮಾತಾಡಿಕೊಂಡದನ್ನು ನೋಡಿಲ್ಲ. ಎಲ್ಲಿಯೂ ಅವರು ತಮ್ಮ ವೈಮನಸ್ಸನ್ನ ಪರೋಕ್ಷವಾಗಿ ತೋರಿಸ್ಕೊಂಡಿರ್ಬೋದು, ಆದರೆ ಅದನ್ನು ವ್ಯಕ್ತಿಗತವಾಗಿ ಯಾವತ್ತೂ ತೋರಿಸ್ಕೊಂಡಿರಲಿಲ್ಲ. ಇವತ್ತು ಕೂಡ ಅದು ಆಗದೇನೆ, ಯಾವುದೇ ರೀತಿಯ ಘರ್ಷಣೆ, ಯಾವುದೇ ರೀತಿಯ ಮಾತು ಕತೆ ಆಗದೇನೆ ಒಂದು ಸುಖಪ್ರಸವದ ರೀತಿಯಲ್ಲಿ ಇವತ್ತು ವಿದಾಯ ಆದದ್ದು. ಡಿ ಕೆ ಶಿವಕುಮಾರ್ಗೆ ಅಭಿನಂದನೆಯನ್ನು ಸಲ್ಲಿಸುವ ಮೂಲಕ ಅವರ ಮುಂದಿನ ಪಟ್ಟಕ್ಕೆ ಒಂದು ಶುಭಾಶಯವನ್ನು ಕೋರಿದ್ದು, ಸಿದ್ದರಾಮಯ್ಯನವರ ಹಿರಿತನಕ್ಕೆ ಅದೊಂದು ಗರಿಯಾಗಿ ಮೂಡಿದೆ ಅಂತ ನಾನು ಭಾವಿಸ್ತೇನೆ. ಆದರೆ ಇದರಲ್ಲಿ ಮೊಸರಲ್ಲೂ ಕಲ್ಲು ಅನ್ನುವ ರೀತಿಯಲ್ಲಿ ಇದು ಸುಖಕರವಾಗಿ ಎಲ್ಲವೂ ಮುಂದುವರಿತದೆಯೇ ಅಂತ ಭಾವಿಸಿದರೆ ಅದಕ್ಕೆ ಅವಕಾಶ ಇಲ್ಲ ಅಂತಲೇ ಅನ್ನಿಸ್ತಾ ಇದೆ. ಯಾಕೆಂತಂದರೆ ಸಿದ್ದರಾಮಯ್ಯನವರು ಕೆಲವು ಮೂಲಭೂತವಾದ ಮಾತುಗಳನ್ನು ಆಡಿದ್ದಾರೆ. ಯಾಕೆಂತಂದರೆ ಅವರು ಹೇಳ್ತಾರೆ, ನಾನು ರಾಜ್ಯಸಭೆಗೆ ಹೋಗ್ತೇನೋ ಇಲ್ವೋ ನನಗೆ ಗೊತ್ತಿಲ್ಲ, ಕೆಲವು ದಿನಗಳ ಕಾಲ ಮೌನವಾಗಿದ್ದು ಯೋಚನೆ ಮಾಡಿ ಆಮೇಲೆ ನಾನು ನಿರ್ಧಾರಕ್ಕೆ ಬರಬೇಕಾಗತ್ತೆ. ಇದರ ಮಧ್ಯೆ ಜಾರ್ಜ್ ಮತ್ತು ಪರಮೇಶ್ವರ್ ಅವರು ಡಿ ಕೆ ಸಂಪುಟದಲ್ಲಿ ನಾವು ಕೆಲಸ ಮಾಡಲಾರೆವು ಅನ್ನುವ ಮಾತನ್ನು ಕೂಡ ಆಡಿದ್ದು ಹೊರಗಡೆ ಚರ್ಚೆ ಆಗ್ತಾ ಇದೆ. ಪುತ್ರ ಯತೀಂದ್ರನಿಗೂ ಕೂಡ ಯಾವುದೇ ವಿಶೇಷ ಸ್ಥಾನಮಾನ ಬೇಡ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅನ್ನೋದು ಕೂಡ ವರದಿಯಾಗ್ತಾ ಇದೆ. ಅದರ ಜೊತೆ ನಾನು ಈ ಸರ್ಕಾರದ ಭಾಗವಾಗಿ ಇರ್ತೇನೋ ಇಲ್ವೋ ಗೊತ್ತಿಲ್ಲ ಅನ್ನುವ ಮಾತನ್ನು ಇವತ್ತವರು ಹೇಳಿದ್ದಾರೆ. ಹಾಗಾಗಿ ಈ ಎಲ್ಲ ಮಾತು ಏನನ್ನ ಸೂಚಿಸ್ತದೆ? ಸಿಎಂ ಪದವಿಯ ತ್ಯಾಗದ ಜೊತೆ ಎಲ್ಲ ಅಧಿಕಾರದ ತ್ಯಾಗಕ್ಕೂ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ ಅನ್ನುವಂಥ ಒಂದು ಸ್ಫೋಟಕ ಮಾಹಿತಿಯೂ ಬರ್ತಾ ಇದೆ. ನೆನಪಿಡಿ, ಸಿದ್ದರಾಮಯ್ಯನವರು ಅಧಿಕಾರ ತ್ಯಾಗ ಮಾಡಿದ ನಂತರ ಡಿ ಕೆ ಶಿವಕುಮಾರು ಪದಗ್ರಹಣ ಮಾಡಿದ ಸಂದರ್ಭದಲ್ಲಿ ಆ ಮುಂದಿನ ದಿನಗಳಲ್ಲಿ ಎಲ್ಲವೂ ಒಂದು ಹಂತದ ಸುಖದಾಯಕವಾದಂಥ ಸಂದರ್ಭ ಎದುರಾಗಬೇಕು, ಸುಖದಾಯಕವಾದಂಥ ಒಂದು ಆಡಳಿತವನ್ನು ಡಿ ಕೆ ಶಿವಕುಮಾರ್ ಮಾಡಬೇಕು ಅಂತ ಆದರೆ ಸಿದ್ದರಾಮಯ್ಯನವರು ಯಾವುದಾದ್ರೂ ಅಧಿಕಾರದಲ್ಲಿ ಬ್ಯುಸಿಯಾಗಿರಬೇಕು. ಅವರೇನಾದರೂ ಸರ್ಕಾರದ ಭಾಗವೂ ಆಗದೇನೆ, ಮೇಲೆ ರಾಜ್ಯಸಭೆಗೂ ಹೋಗದೇನೆ ಅವರು ಮೌನವಾಗಿ ಐಡ್ಲಾಗಿ ಕರ್ನಾಟಕದಲ್ಲಿ ಕೂತರು ಅಂತ ಆದರೆ ಮಗನಿಗೂ ಹೆಚ್ಚಿನ ಅಧಿಕಾರ ಬೇಡ, ನನಗೂ ಯಾವುದು ಬೇಡ, ನಾನು ಒಂದು ರೀತಿಯ ಈ ರಾಜಕೀಯದ ವಿದಾಯ ಅಂದ್ರೆ ಅಧಿಕಾರದ ವಿದಾಯ ಅಷ್ಟೇ ಅಲ್ಲ, ರಾಜಕೀಯದಲ್ಲೂ ಕೂಡ ನಾನು ನನ್ನ ಸಂಧಿಯನ್ನು ಕಳೆತೇನೆ ಅಂತ ಅವರೇನಾದ್ರು ಮೌನವಾಗಿ ಕೂತರು ರಾಜ್ಯದಲ್ಲಿ ಅಂತ ಆದರೆ ಡಿ ಕೆ ಶಿವಕುಮಾರ್ಗೆ 100% ಅವರ ಗದ್ದುಗೆಯ ಕೆಳಗೆ ಬೆಂಕಿ ಗ್ಯಾರಂಟಿ. ಅದರ ಸೂಚನೆಗಳು ಬರ್ತಾ ಇದೆ. ಯಾಕೆಂದರೆ ಜಾರ್ಜ್ ಮತ್ತು ಪರಮೇಶ್ವರ್ ಸಿದ್ದರಾಮಯ್ಯನವರ ಆಪ್ತರು, ಅವರು ಸಂಪುಟ ಸೇರ್ಲಿಕ್ಕೆ ಹಿಂದೇಟ್ ಹಾಕ್ತಾ ಇದ್ದಾರೆ. ಇನ್ನು DCM ಆಗಿ ಪುತ್ರ ಯತೀಂದ್ರನಿಗೆ ಕೊಡಬೇಕು ಅನ್ನೋದು ಷರತ್ತು ಅಂತ ಬರ್ತಾ ಇತ್ತು. ಈಗ ಯತೀಂದ್ರನಿಗೆ ಯಾವುದೇ ವಿಶೇಷ ಸ್ಥಾನಮಾನ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಸರ್ಕಾರದ ಭಾಗವಾಗ್ತೇನೋ ಇಲ್ಲವೋ ನನಗೆ ಗೊತ್ತಿಲ್ಲ ಅನ್ನುವ ಮಾತನ್ನು ಹೇಳ್ತಾ ಇದ್ದಾರೆ. ಸಿಎಂ ಪದವಿಯ ತ್ಯಾಗದ ಜೊತೆ ಎಲ್ಲವನ್ನೂ ತ್ಯಾಗ ಮಾಡ್ತೇನೆ ಅನ್ನುವಂಥ ಮಾತನ್ನು ಆಡಿದ್ದಾರೆ ಅಂತ ಬರ್ತಾ ಇದೆ. ರಾಜ್ಯಸಭೆಗೆ ಇನ್ನೂ ಯೋಚನೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಅದರ ಮಧ್ಯೆ 78 ಸಚಿವರೊಟ್ಟಿಗೆ ಜಾರಕಿಹೊಳಿಯವರು ಬಿಜೆಪಿ ಒಂದು ಸಂಪರ್ಕದಲ್ಲಿದ್ದಾರೆ, ಅವರು ಸಮ್ಮಿಶ್ರ ಸರ್ಕಾರ ಮಾಡಲಿಕ್ಕೆ ಯೋಚಿಸ್ತಾ ಇದ್ದಾರೆ ಅನ್ನುವಂಥ ಮಾತು ಬರ್ತಾ ಇದೆ. ಅಹಿಂದ ಪ್ರಧಾನಿ, ಅಹಿಂದ ಮಾಜಿ ಮುಖ್ಯಮಂತ್ರಿ ಒಂದಾಗುವ ಸಾಧ್ಯತೆ ಇದೆ ಅನ್ನುವಂಥ ಮಾತು ದೆಹಲಿಯ ಮೂಲದಿಂದ ಬಲವಾಗಿ ಕೇಳಿ ಬರ್ತಾ ಇದೆ. ಕಳೆದ ವಿಡಿಯೋದಲ್ಲಿ ನಾನು ಅದನ್ನು ವಿವರವಾಗಿ ಕೊಟ್ಟಿದ್ದೇನೆ. ಹಾಗಾಗಿ ವಿದಾಯ ಅತ್ಯಂತ ಮಾದರಿಯಾಗಿದೆ, ಭಾವನಾತ್ಮಕವಾಗಿದೆ, ಹೃದಯ ಸ್ಪರ್ಶಿಯಾಗಿದೆ. ಒಂದು ರೀತಿಯ ಕಾಂಗ್ರೆಸ್ಸಿನ ಇತಿಹಾಸದಲ್ಲಿ ಒಂದು ಮಾದರಿಯಾದ ವಿದಾಯ ಮತ್ತು ಒಗ್ಗಟ್ಟಿನ ಒಂದು ಮಂತ್ರದ ಪಠನೆ ಎರಡೂ ಏಕಕಾಲದಲ್ಲಿ ಆಗಿದೆ. ಆದರೆ ಬೂದಿ ಮುಚ್ಚಿದ ಕೆಂಡ ಅನ್ನುವಂಥದ್ದು ಬಹಳ ಬಹಳ ಪ್ರಶಸ್ತವಾದ ಮಾತು ಅಂತ ಅಂದ್ಕೊಳ್ತೇನೆ. ಬಹಳಷ್ಟು ಹೊಗೆ ಆಡ್ತಾ ಇದೆ, ಬೆಂಕಿ ಇಲ್ಲದೆ ಹೊಗೆ ಆಡುವುದಿಲ್ಲ. ಸುದ್ದಿಗಳು ಬಹಳಷ್ಟು ಬರ್ತಾ ಇದೆ.
ಅದಕ್ಕೆ ಪೂರಕವಾಗಿ ನಾನು ಸರ್ಕಾರದ ಭಾಗವಾಗ್ತೇನೋ ಇಲ್ವೋ ನಂಗೆ ಗೊತ್ತಿಲ್ಲ, ಆದರೆ ನಿಮ್ಮೊಟ್ಟಿಗಿರ್ತೇನೆ. ಸಿದ್ದರಾಮಯ್ಯನವರ ಕೊನೆ ಮಾತು, ನಾನು ನಿಮ್ಮೊಟ್ಟಿಗಿರ್ತೇನೆ ಅನ್ನುವ ಮಾತನ್ನ ಅವರ ಆಪ್ತರಿಗೆ ಅವರು ಹೇಳಿದ್ದಾರೆ. ಹಾಗಾಗಿ ಈ ಎಲ್ಲ ಮಾತುಗಳ ಡಾಟ್ಗಳನ್ನ ಕನೆಕ್ಟ್ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿತ್ವದ ರಾಜ್ಯಭಾರ ಅಷ್ಟು ಸುಖಕರವಾಗಿಲ್ಲ, ವಿದಾಯದಷ್ಟು ಅದು ಹೃದಯ ಸ್ಪರ್ಶಿಯಾಗಿ ಇರಲಿಕ್ಕೆ ಸಾಧ್ಯವಿಲ್ಲವೇನೋ, ಏನಾದರೂ ಒಳಗೊಳಗೇನೆ ಬೇರೆ ಬೇರೆ ಏನೋ ಚಟುವಟಿಕೆಗಳು ರಾಜಕೀಯವಾಗಿ ನಡೀತಾ ಇದ್ದರ ಸೂಚನೆ ಕಾಣ್ತಾ ಇದೆ. ಅದಕ್ಕೆ ಪೂರಕವಾಗಿ ಸಾಂಕೇತಿಕವಾಗಿ ಸೂಚ್ಯವಾಗಿ ಸಿಎಂ ಮಾತುಗಳು ಕೂಡ ಅದಕ್ಕೆ ಸಾಕ್ಷ್ಯವನ್ನು ಒದಗಿಸ್ತಾ ಇದೆ. ಯಾವುದೇ ಸಚಿವರು ಯಾವುದೇ ರೀತಿಯಲ್ಲೂ ಒಂದೇ ಒಂದು ಒಡಕು ಮಾತನ್ನ ಆಡ್ತಾ ಇಲ್ಲ. ದಿವ್ಯ ಮೌನ ಆವರಿಸಿದೆ. ಈ ಗಾಢವಾದ ಮೌನ ಮತ್ತು ಯಾವುದೇ ಪ್ರತಿಕ್ರಿಯೆಯನ್ನ ಕೊಡಲಿಕ್ಕೆ ಹಿಂದೇಟು ಹಾಕುವ ಮತ್ತು ಎಲ್ಲದಕ್ಕೂ ಸಿದ್ದರಾಮಯ್ಯನವರ ಮಾತನ್ನೇ ನಿರೀಕ್ಷೆ ಮಾಡುವಂಥ ಅವರ ಒಟ್ಟು ಆಪ್ತ ಬಣದ ನಡೆ ಬಹಳ ನಿಗೂಢವಾಗಿದೆ. ಹಾಗಾಗಿ ಕರ್ನಾಟಕದ ಡಿ ಕೆ ಶಿವಕುಮಾರ್ ನೂತನ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಬಹುದು, ಆದರೆ ಅವರು ಎಷ್ಟರ ಮಟ್ಟಿಗೆ ಸಮರ್ಥವಾಗಿ ಅಧಿಕಾರವನ್ನು ಮಾಡ್ತಾರೆ, ಆಡಳಿತವನ್ನು ಕೊಡ್ತಾರೆ, ಮತ್ತೆ ಸಿದ್ದರಾಮಯ್ಯನವರ ಬಣವನ್ನ ಅದರ ಒಳಗಿನ ಅಸಮಾಧಾನವನ್ನ ಎಷ್ಟರ ಮಟ್ಟಿಗೆ ಅವರು ಶಮನ ಮಾಡ್ತಾರೆ ಅನ್ನೋದರ ಮೇಲೆ ಅವರ ಭವಿಷ್ಯ ನಿಂತಿದೆ ಅಂತ ನಾನು ಭಾವಿಸ್ತೇನೆ. ಅಂತೂ ವಿದಾಯ ಸುಖಕರವಾಗಿದೆ. ವಿದಾಯ ಯಾವುದೇ ರೀತಿಯ ಒಂದು ಗಲಾಟೆ, ಗೌಜಿ, ಪ್ರಶ್ನೆ ಉತ್ತರ, ಹೊಡೆದಾಟ ಬಡದಾಟ ಅಥವಾ ಯಾವುದೋ ಒಂದು ಅಭಿಮಾನಿಗಳು ಬಂದು ಅಲ್ಲಿ ಕಾವೇರಿ ಎದುರು ಇದನ್ನು ಅಡ್ಡ ಮಲಗೋದು, ಈ ಥರದ್ದೆಲ್ಲ ಯಾವುದೇ ರೀತಿಯ ಘಟನೆಯೂ ನಡೆದಿಲ್ಲ. ವಿದಾಯ ಮಾದರಿಯಾಗಿದೆ. ಆದರೆ ಮುಂದಿನ ಅಧಿಕಾರ ಮತ್ತು ಸಿದ್ದು ಬಣ ಎಷ್ಟರ ಮಟ್ಟಿಗೆ ಅದು ಡಿ ಕೆ ಶಿಯವರ ನೇತೃತ್ವವನ್ನು ಒಪ್ಕೊಳ್ತದೆ ಮತ್ತು ಮೌನವಾಗಿರುತ್ತೆ ಅಥವಾ ಸಹಕಾರ ಮಾಡುತ್ತೋ ಅಥವಾ ಬೇರೆಯೇ ತನ್ನ ಆಲೋಚನೆಗಳೆಲ್ಲವನ್ನೂ ಈಗಾಗಲೇ ಸಿದ್ಧ ಮಾಡಿಟ್ಟುಕೊಂಡು ಹೈಕಮಾಂಡ್ಗಾಗಲಿ ಡಿ ಕೆ ಶಿವಕುಮಾರ್ಗಾಗಲಿ ಯಾರಿಗೂ ಸಂದೇಹ ಬರದೇ ಇದ್ದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಮಾದರಿಯಾಗಿ ಹೃದಯಸ್ಪರ್ಶಿಯಾಗಿ ವಿದಾಯವನ್ನು ಮಾಡಿ ಈ ಒಂದು ಪದವಿಯನ್ನು ಬಿಟ್ಟು ಬೇರೆ ನಮ್ಮ ರಾಜಕೀಯ ಚಟುವಟಿಕೆಗೆ ನಾವು ಮಗ್ಗಲು ಮರೆಯೋಣ ಅನ್ನುವಂಥ ಯಾವುದಾದ್ರೂ ಸಂಘಟಿತವಾದಂಥ ಆಲೋಚನೆಯಲ್ಲಿ ಸಿದ್ದರಾಮಯ್ಯರ ಬಣ ಇದೆಯೋ ಅನ್ನುವ ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇದೆ. ಹಾಗಾಗಿ ಇದು ಸುಖಕ್ಕೆ ಬಂದ ಶಿವರಾತ್ರಿ ಅಂತೂ ಖಂಡಿತ ಅಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಮನತುಂಬಿ ಅಭಿನಂದಿಸೋಣ. ಮತ್ತೆ ಇಂಥ ಒಂದು ಮುತ್ಸದ್ದಿತನದ ವಿದಾಯಕ್ಕೆ ಕಾರಣವಾದಂಥ ಸಿದ್ದರಾಮಯ್ಯನವರ ಒಟ್ಟು ನಡೆ ನುಡಿ ಪ್ರತಿಯೊಬ್ಬ ಯುವ ರಾಜಕಾರಣಿಗಳಿಗೂ ಕೂಡ ಅದೊಂದು ಮಾದರಿ ಅಂತ ಹೇಳ್ತಾ ಅವರಿಗೂ ಕೂಡ ಯಾವುದೇ ರೀತಿಯಲ್ಲೂ ಒಂದು ಆಕ್ಷೇಪಕ್ಕೆ ಗುರಿಯಾಗದೆ ತುಂಬ ತಣ್ಣಗೆ ತುಂಬ ಸೌಜನ್ಯದಿಂದ ಆ ಹುದ್ದೆಯನ್ನು ಬಿಟ್ಟುಕೊಟ್ಟು ಡಿ ಕೆ ಶಿವಕುಮಾರ್ ಅವರಿಗೆ ದಾರಿ ಮಾಡಿಕೊಟ್ಟಂಥ 3 ವರ್ಷ ಎಲ್ಲ ಸಂಕರಗಳನ್ನು ಎದುರಿಸಿ ತನ್ನದೇ ಆದಂಥ ಒಂದು ಟಗರಿನ ಮಾದರಿಯಲ್ಲಿ ಧೀಮಂತಿಕೆಯಿಂದ ಯಾರ ಆಕ್ಷೇಪಕ್ಕೂ ಯಾವ ಒತ್ತಡಕ್ಕೂ ಮಣಿಯದೆ ಆಡಳಿತವನ್ನು ಮಾಡಿ ಎಲ್ಲ ದಾಖಲೆಗಳನ್ನು ಮುರಿದು ಹೊಸ ದಾಖಲೆಯನ್ನು ನಿರ್ಮಿಸಿ ಆನೆ ನಡೆದದ್ದೇ ದಾರಿ ಅನ್ನುವ ರೀತಿಯಲ್ಲಿ ತನ್ನ ರಾಜಕೀಯ ಜೀವನದ 5.5 ದಶಕವನ್ನು ಕಳೆದಂಥ ಸಿದ್ದರಾಮಯ್ಯನವರಿಗೂ ಅಭಿನಂದಿಸ್ತಾ, ಯಾಕಂದರೆ ಇಂಥ ವಿದಾಯವನ್ನು ಕೋರಿದ ಒಬ್ಬ ಮುತ್ಸದ್ದಿ ಹಿರಿಯ ರಾಜಕಾರಣಿಗೆ ಖಂಡಿತಕ್ಕೂ ರಾಜ್ಯದ ಜನತೆ ಅಭಿನಂದಿಸಲೇಬೇಕು. ಅವರನ್ನು ಅಭಿನಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ತೆ.